ಹಲೋ ಸ್ನೇಹಿತರೆ, ಈ ಒಂದು ಸೆಷನ್ದಲ್ಲಿ ಏನಪ್ಪ ಅಂತಂದರೆ RRB ಗ್ರೂಪ್ ಡಿಗೆ ಹೆಲ್ಪ್ ಆಗೋ ರೀತಿಯಾಗಿ RRB ಗ್ರೂಪ್ ಡಿ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿಯಾಗಿ ನಾವು ಏನಪ್ಪ ಅಂದರೆ GK ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದವರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ ಸ್ನೇಹಿತರೆ. ಸೊ ಏನಪ್ಪ ಅಂದರೆ ಗ್ರೂಪ್ ಡಿ ಲೆವೆಲ್ಗೆ ಇರ್ತಕ್ಕಂಥ ಪ್ರಶ್ನೆಗಳು. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ಇದು ನೋಡ್ರಿ 6ನೇ ವಿಡಿಯೋ ಆಗುತ್ತೆ, 6th ವಿಡಿಯೋ ಆಗುತ್ತೆ. ಸೊ ಹೊಸ್ತಾ ಬಂದಿರೋರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿಕೊಂಡು, ಸೊ ಪ್ರತಿಯೊಂದು ವಿಡಿಯೋದಲ್ಲಿ 50+ ಕ್ವಶನ್ಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅವಷ್ಟು ಕ್ವಶನ್ಗಳನ್ನ ನೋಡಿಕೊಂಡು ಏನಪ್ಪ ಅಂದರೆ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋನು ಕೂಡ ಸ್ವಲ್ಪ ನೋಡ್ಕೊಳ್ರಿ. ಇದು ನಿಮ್ಮ ಗ್ರೂಪ್ ಪ್ರಿಪ್ರೇಷನ್ಗೆ ತುಂಬ ಹೆಲ್ಪ್ ಆಗ್ತಕ್ಕಂಥ ವಿಡಿಯೋ ಆಗಿರುತ್ತೆ ಅಂತ ಹೇಳ್ತಾ, ನೋಡ್ರಿ ಮೊದಲನೇ ಪ್ರಶ್ನೆ ನೋಡ್ರಿ ಏನಿದೆ, GDP ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ GDPಯ ಫುಲ್ ಫಾರ್ಮ್ ಇಲ್ಲಿ ಕೇಳಿದ್ದಾರೆ. ನೋಡ್ರಿ GDP ಅಂತಂದರೆ ಏನಪ್ಪ ಅಂತಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, GDP ಅನ್ನುವಂಥದ್ದು. ನೆಕ್ಸ್ಟ್ ಇನ್ನು ಒಂದು ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ. ದೆಹಲಿಯ ದೆಹಲಿಯ ಪೊಲೀಸರನ್ನು ಯಾರು ನಿಯಂತ್ರಿಸುತ್ತಾರೆ ಅಂತ ಕೇಳಿದ್ದಾರೆ. ನೋಡ್ರಿ, ದೆಹಲಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಎರಡು ಸರ್ಕಾರ ಇದ್ದಾವೆ ದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ಯಾವ ಸರ್ಕಾರ ಈ ಒಂದು ದೆಹಲಿ ಪೊಲೀಸನ್ನು ಅಂಡರ್ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ. ನೋಡ್ರಿ, ಕೇಂದ್ರ ಗೃಹ ಮಂತ್ರಾಲಯ ಅಂದರೆ ಕೇಂದ್ರ ಸರ್ಕಾರದ ಕೈಯಲ್ಲಿ ದೆಹಲಿ ಪೊಲೀಸ್ ಇರುತ್ತೆ. ಸೊ ಯಾಕೆ ಅಂತ ಅಂದರೆ ಈ ಒಂದು ದೆಹಲಿ ಮುಖ್ಯವಾಗಿರ್ತಕ್ಕಂಥ ಕಟ್ಟಡಗಳಿದ್ದಾವೆ ಮತ್ತು ಅಲ್ಲೆಲ್ಲ ಸಂಸತ್ತಿನ ಅಧಿವೇಶನಗಳು ನಡೀತವೆ. ಸೊ ಹಾಗಾಗಿ ಈ ಒಂದು ದೆಹಲಿಯ ಪೊಲೀಸ್ನ ನಿಯಂತ್ರಣವನ್ನು ಈ ಒಂದು ಕೇಂದ್ರ ಸರ್ಕಾರದ ಗೃಹ ಮಂತ್ರಾಲಯದ ಅಡಿಯಲ್ಲಿ ಇಟ್ಟಿರ್ತಾರೆ. ಸೊ ಹಾಗಾಗಿ ಈ ಒಂದು ದೆಹಲಿ ಸ್ಥಾಪನೆ ಆಗಿರ್ತಕ್ಕಂಥ ಡೆಲ್ಲಿ ಪೊಲೀಸ್ ಅಂತ ಕರಿತೀವಿ. ಇದನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದ್ದಾಗ 1861 ಒಳಗಡೆ ಸ್ಟಾರ್ಟ್ ಮಾಡಿದ್ದಾರೆ. 1861 ಒಳಗಡೆ. ಮತ್ತು ಈ ದೆಹಲಿ ಪೊಲೀಸರಿಗೆ ಒಂದು ಮೋಟೋ ಇದೆ, ಸೊ ಒಂದು ಧ್ಯೇಯವಾಕ್ಯ ಅಂತ ಕರಿತೀವಿ. ಅದೇನಪ್ಪ ಅಂದರೆ ಶಾಂತಿ ಸೇವಾ ನ್ಯಾಯ. ನೋಡ್ರಿ ನೆನ್ಪಿಟ್ಕೊಳ್ರಿ, ಯಾಕಂದರೆ ಪ್ರಶ್ನೆಗಳು ಇದೇ ಟೈಪ್ ಬರ್ತವೆ. ಶಾಂತಿ ಸೇವಾ ನ್ಯಾಯ ಅನ್ನುವಂಥದ್ದು ಈ ಒಂದು ದೆಹಲಿ ಪೊಲೀಸ್ನ ಮೋಟೋ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಸ್ವತಂತ್ರ ಭಾರತದ ಮೊದಲ ಗೃಹ ಮಂತ್ರಿ ಯಾರು ಅಂತ ಕೇಳ್ತಾರೆ. ಸೊ ಸ್ವತಂತ್ರ ಭಾರತದ ಫಸ್ಟ್ ಹೋಮ್ ಮಿನಿಸ್ಟರ್ ಯಾರು? ಸೊ ನಮ್ಮ ಭಾರತದ ಉಕ್ಕಿನ ಮನುಷ್ಯರಾದಂಥ ಯಾರಪ್ಪ ಅಂತಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು. ನೋಡ್ರಿ ಇಲ್ಲಿ ನೋಡ್ರಿ ಏನಪ್ಪ ಅಂತಂದರೆ ಇವುಗಳಲ್ಲಿ ಯಾವುದೂ ಅಲ್ಲ ಅನ್ನೋದು ಆನ್ಸರ್ ಆಗುತ್ತೆ. ಯಾಕಪ್ಪ ಅಂತಂದರೆ ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಹೆಸರನ್ನು ಕೊಟ್ಟಿಲ್ಲ. ಬಟ್ ಏನಪ್ಪ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಏನಪ್ಪ ಅಂದರೆ ಭಾರತದ ಮೊದಲ ಗೃಹ ಮಂತ್ರಿಗಳಾಗಿದ್ದರು. ನಮ್ಮ ಭಾರತ ಒಗ್ಗೂಡಲಿಕ್ಕೆ ಮುಖ್ಯ ಕಾರಣೀಕರ್ತರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಭಾರತದ ಮೊದಲ ಗೃಹ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ನೆಕ್ಸ್ಟ್, ಲಾರ್ಡ್ ಕಾರ್ನ್ವಾಲಿಸ್ ಪರಿಚಯಿಸಿದಂತಹ ಸೆಟಲ್ಮೆಂಟ್ ದ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ದ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ ಅನ್ನುವಂಥದ್ದಕ್ಕೆ ಡ್ಯಾಶ್ನಲ್ಲಿ ಇದು ಪ್ರಾರಂಭಗೊಂಡಿತ್ತು ಅಂತ ಕೇಳಿದ್ದಾರೆ. ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕೂಡ ಕರೀತಾರೆ. ಸೊ ಕಾರ್ನ್ವಾಲಿಸ್ನು ಇದನ್ನು ಪರಿಚಯಿಸಿದ್ದಾನೆ. ಸೊ ಇದು ಯಾವ ಪ್ರಾಂತ್ಯದಲ್ಲಿ ಜಾರಿಗೆ ಬಂತು ಅನ್ನೋದಕ್ಕಿಂತ ಮೊದಲಿಗೆ, ಸೊ ಈ ಒಂದು ಕಾಯಂ ಜಮೀನ್ದಾರಿ ಪದ್ಧತಿ ಯಾವಾಗ ಪ್ರಾರಂಭವಾಯಿತಪ್ಪ ಅಂತಂದರೆ 1793ರಲ್ಲಿ ಪ್ರಾರಂಭವಾಯಿತು. 1793ರಲ್ಲಿ ಇದನ್ನು ಲಾರ್ಡ್ ಕಾರ್ನ್ವಾಲಿಸು ಪ್ರಾರಂಭಿಸಿದ. ಸೊ ಯಾವ್ಯಾವ ಪ್ರಾಂತ್ಯದಲ್ಲಿ ಅಂತಂದರೆ ಬೆಂಗಾಲ್, ಬಿಹಾರ್ ಮತ್ತು ಒರಿಸ್ಸಾ. ಬೆಂಗಾಲ್, ಬಿಹಾರ್, ಒರಿಸ್ಸಾ ಅಂತ ಅಂದರೆ ಯಾವ ಪ್ರಾಂತ್ಯದಲ್ಲಿ ಬರ್ತವೆ? ಬೆಂಗಾಲ್ ಮತ್ತು ಬಿಹಾರ್ ಅಂತ ಅಷ್ಟು ಕೊಟ್ಟಿದ್ದಾರೆ, ಇದೇ ಆನ್ಸರ್ ಆಗುತ್ತೆ. ಮತ್ತು ಒರಿಸ್ಸಾ ಕೂಡ ಒಂದು ಆ್ಯಡ್ ಮಾಡಿಕೊಡ್ರಿ, ಒರಿಸ್ಸಾ. ಸೊ ಈ ರಾಜ್ಯದಲ್ಲಿ ಕೂಡ ಇದು ಫಸ್ಟ್ ಪ್ರಾರಂಭವಾಗಿತ್ತು. ಸೊ ಇದರಲ್ಲಿ ಏನಪ್ಪ ಅಂತಂದ್ರೆ ನೋಡಿಕೊಡ್ರಿ, ಸೊ ರೈತರು ಬೆಳೆಯನ್ನು ಬೆಳೆದಿರ್ತಾರೆ. ಸೊ ರೈತರು ಬೆಳೆಯನ್ನು ಬೆಳೆದಿರ್ತಕ್ಕಂಥ ಒಂದು ಬೆಳೆಯಲ್ಲಿ 11 ಭಾಗ ಮಾಡ್ತಾರೆ. 12 ಭಾಗ ಮಾಡಿ ಒಂದು ಪಾಲನ್ನು ರೈತರಿಗೆ ಕೊಟ್ಟು, ಇನ್ನು 11 ಭಾಗ ಇರುತ್ತಲ್ಲ, 11ರಲ್ಲಿ ಒಂದು ಭಾಗವನ್ನು ಏನಪ್ಪ ಅಂದರೆ ಜಮೀನ್ದಾರರು ಇಟ್ಕೊತಾ ಇದ್ರು. 11ರಲ್ಲಿ ಒಂದು ಭಾಗ ಜಮೀನ್ದಾರರಿಗೆ ಮತ್ತು ಅದರಲ್ಲಿ 11ರಲ್ಲಿ 10 ಭಾಗ ಏನಿದೆಯಲ್ಲ, ಸೊ ಇದನ್ನು ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಬ್ರಿಟಿಷರಿಗೆ ಕೊಡಬೇಕಾಗಿತ್ತು. ಸೊ ಇದೇ ಈ ಒಂದು ಕಾಯಂ ಜಮೀನ್ದಾರಿ ಪದ್ಧತಿಯ ರೂಲ್ಸ್ ಆಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೆನಪಿರಲಿ, 11ನೇ ಒಂದು ಭಾಗ ಜಮೀನ್ದಾರರ ಕೈಯಲ್ಲಿತ್ತು, ಅಂದರೆ ಅವರು ಇಟ್ಕೋತಾ ಇದ್ರು. ಮತ್ತು 11ನೇ 10 ಭಾಗನ ಸೊ ಏನಪ್ಪ ಅಂತಂದರೆ ಅವರು ಬ್ರಿಟಿಷರಿಗೆ ಕೊಡಬೇಕಾಗಿತ್ತು. ನೆಕ್ಸ್ಟ್, ಸೊ ಇಲ್ಲಿ 5ನೇ ಪ್ರಶ್ನೆ ನೋಡೋದಾದರೆ ಏನು ಹೇಳುತ್ತೆ ನೋಡ್ರಿ, ಬ್ರಿಟಿಷ್ ಆಡಳಿತದಲ್ಲಿದ್ದ ಪೊಲೀಸ್ ವ್ಯವಸ್ಥೆಯನ್ನು ಯಾರು ರಚಿಸಿದರು ಅಂತ ಕೇಳಿದ್ದಾರೆ. ಸೊ ಬ್ರಿಟಿಷ್ ಆಡಳಿತದಲ್ಲಿ ಈ ಒಂದು ಪೊಲೀಸನ್ನು ಯಾರು ರಚಿಸಿದಾರಪ್ಪ ಅಂತಂದರೆ ಲಾರ್ಡ್ ಅಲ್ಲ, ಬರೀ ಕಾರ್ನ್ವಾಲಿಸ್ ಯಾವಾಗಪ್ಪ ಅಂದರೆ 1791
1791ರಂದು ಏನಪ್ಪ ಅಂತಂದರೆ ಈ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದ. ಸೊ ಕಾರ್ನ್ ವಾಲಿಸ್ನು ಪ್ರಾರಂಭಿಸಿದ 1791ರಲ್ಲಿ. ಸೊ ಏನಪ್ಪ ಅಂದರೆ ನೆಕ್ಸ್ಟ್ ತಾನಾಜ್ ಅಂತ, ಇದು 1791ಕ್ಕಿಂತ ಮೊದಲಿಗೆ ತಾನಾಜ್ ಅಂತ ಕರಿತಿದ್ರು. ತಾಣೆ ಅಥವಾ ತಾನಾಜ್ ಅಂತ ಕರಿತಿದ್ರು. ಸೊ ಅದರಿಂದ ಅವನು ಪೊಲೀಸ್ ಅಂತ ಹೆಸರನ್ನು ಚೇಂಜ್ ಮಾಡಿದ. ಸೊ ಇಷ್ಟು ನೆನಪಿರಲಿ. ನೆಕ್ಸ್ಟ್, ಇನ್ನು ಯುನೈಟೆಡ್ ಸ್ಟೇಟ್ಸ್ನಲ್ಲಿ US ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ US ಒಳಗಡೆ ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಿರ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ಇಲ್ಲಿ 1875ರಲ್ಲಿ ನ್ಯೂಯಾರ್ಕ್ನೊಳಗಡೆ ಯಾರಪ್ಪ ಅಂತಂದರೆ HP ಬ್ಲಾವಟ್ಸ್ಕಿ ಮತ್ತು ಕೊಲೊನೆಲ್ HS ಓಲೆಕಾಟ್ ಅನ್ನುವಂಥ ಇಬ್ಬರು ಮಹಿಳೆಯರು ಕೂಡಿಕೊಂಡು ಏನಪ್ಪ ಅಂದರೆ ಯುನೈಟೆಡ್ ಸ್ಟೇಟ್ಸ್ನೊಳಗಡೆ ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಿದರು. ಯಾವಾಗ ನೆನ್ಪಿಟ್ಕೊಳ್ರಿ, 1875ರಲ್ಲಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ್ಯನಿ ಬೆಸೆಂಟ್ ಅವರು ಕೂಡ ನಮ್ಮ ಇಂಡಿಯಾಗೆ ಅಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಘಟನೆಗಳನ್ನು ಪ್ರಾರಂಭ ಮಾಡಿದರು. ಸೊ ನೆಕ್ಸ್ಟ್, ಹಿಂದೂ ಧರ್ಮವನ್ನು ಸುಧಾರಿಸಲು ಉತ್ತರ ಭಾರತದಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಹಿಂದೂ ಧರ್ಮವನ್ನು ಸುಧಾರಣೆ ಮಾಡಬೇಕಂತ ಉತ್ತರ ಭಾರತದಲ್ಲಿ ಆರ್ಯ ಸಮಾಜದ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಯಾರಪ್ಪ ಅಂದರೆ ಸ್ವಾಮಿ ದಯಾನಂದ ಸರಸ್ವತಿಯರವರು. ಇವರ ಒಂದು ಘೋಷವಾಕ್ಯ ಇತ್ತು, ಏನಪ್ಪ ಅಂತಂದರೆ ವೇದಗಳಿಗೆ ಹಿಂದಿರುಗಿ ಅನ್ನುವಂಥದ್ದು ಅವ್ರದ್ದು ಘೋಷವಾಕ್ಯವೊಂದಿಗೆ ಇವರು ಏನಪ್ಪ ಅಂದರೆ ಈ ಒಂದು ಉತ್ತರ ಭಾರತದಲ್ಲಿ ಆರ್ಯ ಸಮಾಜವನ್ನು ರಚಿಸಿದರು. ನೆಕ್ಸ್ಟ್, ಅಲ್ ಹಿಲಾಲ್ ಎಂಬ ವಾರಪತ್ರಿಕೆಯನ್ನು ಯಾರು ಆರಂಭಿಸಿದರು ಅಂತ ಕೇಳಿದ್ದಾರೆ. ಸೊ ಅಲ್ ಹಿಲಾಲ್ ಅನ್ನುವಂತಹ ವಾರಪತ್ರಿಕೆಯನ್ನು ಪ್ರಾರಂಭಿಸಿರ್ತಕ್ಕಂಥದ್ದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು. ಇವರು ಇದನ್ನು ಅಲ್ ಹಿಲಾಲ್ ಅನ್ನುವಂತಹ ವಾರಪತ್ರಿಕೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ವಿಭಜನೆ ಚಳವಳಿಯ ವಿರುದ್ಧ ಅಮರ್ ಸೋನಾರ ಬಾಂಗ್ಲಾ ಎಂಬ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ವಿಭಜನೆಯ ಚಳವಳಿಯ ವಿರುದ್ಧವಾಗಿ ಅಮರ್ ಸೋನಾರ ಬಾಂಗ್ಲಾ ಅನ್ನುವಂಥ ರಾಷ್ಟ್ರೀಯ ಗೀತೆಯನ್ನು, ಬಾಂಗ್ಲಾದೇಶದ ರಾಷ್ಟ್ರೀಯ ಗೀತೆ ಇದು. ಸೊ ಇದನ್ನು ರಚಿಸಿರ್ತಕ್ಕಂಥದ್ದು ಯಾರು? ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಒಂದು ಅಮರ್ ಸೋನಾರ ಬಾಂಗ್ಲಾ ಅನ್ನುವಂತಹ ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ರಚಿಸಿದವರಾಗಿದ್ದಾರೆ. ನೆಕ್ಸ್ಟ್, ಅಭಿನವ ಭಾರತ ಎಂಬ ಕ್ರಾಂತಿಕಾರಿಗಳ ರಹಸ್ಯ ಸಮಾಜವನ್ನು ಯಾರು ಸಂಘಟಿಸಿದರು ಅಂತ ಕೇಳಿದ್ದಾರೆ. ಸೊ ಅಭಿನವ ಭಾರತ ಅನ್ನುವಂತಹ ಕ್ರಾಂತಿಕಾರಿಗಳ ರಹಸ್ಯ ಸಮಾಜವನ್ನು ಸಂಘಟಿಸಿದವರು ಯಾರಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಸಿ VD ಸಾವರ್ಕರ್ ಅವರು ಸಂಘಟಿಸಿದರು. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ವೈದಿಕ ದೇವರುಗಳಲ್ಲಿ ಯಾರನ್ನು ಬ್ರೇಕರ್ ಆಫ್ ಪೋರ್ಟ್ಸ್ ಅಥವಾ ಪುರಂದರ್ ಎಂದು ಹೆಸರಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಬ್ರೇಕರ್ ಆಫ್ ಪೋರ್ಟ್ಸ್ ಅಥವಾ ಪುರಂದರ ಅಂತ ವೈದಿಕ ದೇವರುಗಳಲ್ಲಿ ಯಾರನ್ನ ಕರೆಯಲಾಗಿದೆಯಪ್ಪ ಅಂತಂದರೆ ಆಪ್ಷನ್ ಬಿ ಇಂದ್ರನನ್ನ ಪುರಂದರ ಅಂತ ಕೂಡ ಕರೀತಾರೆ. ನೆಕ್ಸ್ಟ್, ವಂಡರ್ ದಟ್ ವಾಸ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ವಂಡರ್ ದಟ್ ವಾಸ್ ಇಂಡಿಯಾ ಅನ್ನುವಂಥ ಪುಸ್ತಕವನ್ನು ಬರೆದವರು ಯಾರಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಬಿ AL ಭಾಷ್ಯಂರವರು. AL ಅಂತ ಅಂದ್ರೆ ಏನು ನೋಡ್ರಿ. ಸೊ ಆರ್ಥರ್ ಲೆವ್ಲೇನ್ ಭಾಷ್ಯಂ ಅನ್ನುವಂಥದ್ದು ಇವರು ಕಂಪ್ಲೀಟ್ ಹೆಸರಾಗುತ್ತೆ. ಇವರು ಈ ಒಂದು ವಂಡರ್ ದಟ್ ವಾಸ್ ಇಂಡಿಯಾ ಅನ್ನುವಂಥ ಕೃತಿಯನ್ನು ರಚಿಸಿದವರಾಗಿದ್ದಾರೆ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಕವಿ ಕಾಳಿದಾಸನ ಕಾವ್ಯ ಅಲ್ಲ ಅಂತ ಕೇಳಿದ್ದಾರೆ. ನೋಡ್ರಿ, ಕವಿ ಕಾಳಿದಾಸನ ಕಾವ್ಯ ಯಾವುದು ಅಲ್ಲ ಅಂತಂದ್ರೆ ಇಲ್ಲಿ ಸರಿಯಾದಂಥ ಉತ್ತರ ನೋಡ್ರಿ. ಮೊದಲನೇದಾಗಿ ಅಭಿಜ್ಞಾನ ಶಾಂಕುತ್ತಲೆ, ಇದು ಕವಿ ಕಾಳಿದಾಸರದು ಆಗಿದೆ. ರಾಮಚರಿತ ಬರೆದಿರ್ತಕ್ಕಂಥದ್ದು ತುಳಸಿದಾಸರು. ಸೊ ಹಾಗಾಗಿ ಇದೇನಪ್ಪ ಅಂತಂದರೆ ಇದು ಈ ಒಂದು ಕವಿ ಕಾಳಿದಾಸರ ಕೃತಿ ಅಲ್ಲ. ಸೊ ಅದು ಬಿ ಆನ್ಸರ್ ಆಗುತ್ತೆ. ಮಾಳವಿಕ ಅಗ್ನಿಮಿತ್ರಂ ಕೂಡ ಕಾಳಿದಾಸರ ಕೃತಿ ಆಗುತ್ತೆ. ಕುಮಾರ ಸಂಭವ ಕೂಡ ಕಾಳಿದಾಸರ ಕೃತಿ. ಬಟ್ ಆಪ್ಷನ್ ಬಿ ಇಲ್ಲಿ ಆನ್ಸರ್ ಆಗಲ್ಲ. ನೆಕ್ಸ್ಟ್, ದೇವನಾಂಪ್ರಿಯ ಪ್ರಿಯದರ್ಶಿ ಇವರುಗಳಲ್ಲಿ ಯಾರನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ದೇವನಾಂಪ್ರಿಯ ಪ್ರಿಯದರ್ಶಿ ಅನ್ನುವಂಥ ಹೆಸರು ಯಾರನ್ನು ಸೂಚಿಸುತ್ತಪ್ಪ ಅಂತಂದರೆ ಅಶೋಕನಿಗೆ ಸಂಬಂಧಪಟ್ಟಿದ್ದಾಗಿದೆ. ಮಸ್ಕಿ ಶಾಸನದಲ್ಲಿ ಈ ಅಶೋಕನನ್ನು ಈ ರೀತಿಯಾಗಿ ಕರೆಯಲಾಗಿದೆ. ಸೊ ದೇವನಾಂಪ್ರಿಯ ಪ್ರಿಯದರ್ಶಿ ಅಂತ. ನೆಕ್ಸ್ಟ್, ಜಲಿಯನ್ ವಾಲಾಬಾಗ್ ಘಟನೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಸೊ ಯಾವಾಗ ನಡೆಯಿತು? ಜಲಿಯನ್ ವಾಲಾಬಾಗ್ ಘಟನೆ ನಡೆದಿರ್ತಕ್ಕಂಥದ್ದು ಡೇಟ್ ಯಾವಾಗಪ್ಪ ಅಂದರೆ ಏಪ್ರಿಲ್ 13, 1919ರಲ್ಲಿ ನಡೆದಿರ್ತಕ್ಕಂಥದ್ದು. ನೆಕ್ಸ್ಟ್,
ಏಳನೇ ಎನೋಡಾಮಿನಿ ಅಂದರೆ AD ಅಂತ ಕರಿತೀವಿ. ಶತಮಾನದಲ್ಲಿ ರಚಿಸಲಾದ ಹರ್ಷಚರಿತವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ಈ ಒಂದು ಹರ್ಷಚರಿತವನ್ನು ಬರೆದಿರ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ಬಾಣಭಟ್ಟ ಬರೆದಿದ್ದ. 7ನೇ ಶತಮಾನದಲ್ಲಿ ಇದನ್ನು ಹರ್ಷನ ಬಗ್ಗೆ ಕುರಿತು ಬಾಣಭಟ್ಟನು ಈ ಕೃತಿಯನ್ನು ರಚಿಸಿದ್ದ. ನೆಕ್ಸ್ಟ್, ಶಿವಾಜಿಯ ಧರ್ಮಗುರು ಯಾರು ಅಂತ ಕೇಳಿದ್ದಾರೆ. ಸೊ ಶಿವಾಜಿಯ ಧರ್ಮಗುರು ಯಾರಪ್ಪ ಅಂತಂದ್ರೆ ಇದು ರಾಮದಾಸರವರು. ರಾಮದಾಸರವರು ಈ ಒಂದು ಶಿವಾಜಿಯ ಧರ್ಮಗುರು ಆಗಿರುತ್ತಾರೆ. ನೆಕ್ಸ್ಟ್, ಅಕ್ಬರನ ಆಡಳಿತ ಡ್ಯಾಶ್ನಲ್ಲಿ ಕೊನೆಗೊಂಡಿತು ಅಂತ ಕೇಳಿದ್ದಾರೆ. ಸೊ ಅಕ್ಬರ್ನ ಆಡಳಿತ ಕೊನೆಗೊಂಡಿರ್ತಕ್ಕಂಥದ್ದು ಯಾವಾಗಪ್ಪ ಅಂತಂದರೆ 1605ರಲ್ಲಿ ಕೊನೆಗೊಂಡಿತು. ಅಕ್ಬರ್ನ ಆಡಳಿತ ನೋಡ್ರಿ 1556ರಿಂದ 1605ರವರೆಗೆ ನಡೆದಿರ್ತಕ್ಕಂಥದ್ದು. ಸೊ ಅಕ್ಬರ್ನ ಆಡಳಿತ ಅಂದರೆ ಅವ ಯಾವಾಗ ತೀರ್ಕೊಂಡಪ್ಪ ಅಂತಂದರೆ ಅಗ್ರಾನಲ್ಲಿ 1605ರಲ್ಲಿ ತೀರ್ಕೊಂಡ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ತನ್ನದೇ ಆದಂತಹ ಹೈಕೋರ್ಟ್ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ತನ್ನದೇ ಆದ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ, 28 ರಾಜ್ಯಗಳಿದ್ದಾವೆ. ಸೊ ಅವೆಲ್ಲವುಗಳಲ್ಲಿ ತನ್ನದೇ ಆದಂಥ ಹೈಕೋರ್ಟ್ ಹೊಂದಿರತಕ್ಕಂಥದ್ದು ಇದು ದೆಹಲಿ ಆಗುತ್ತೆ. ಸೊ ದೆಹಲಿಯು ತನ್ನದೇ ಆದ ಹೈಕೋರ್ಟನ್ನು ಹೊಂದಿರುವ ಏಕೈಕ ಕೇಂದ್ರಾಡಳಿತ ಪ್ರದೇಶವಾಗಿದೆ. ನೆಕ್ಸ್ಟ್, ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ದಾರೆ. ನೋಡ್ರಿ, ಭಾರತದ ಮೊದಲ ರಾಷ್ಟ್ರಪತಿಯಾಗಿ 12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದು ಯಾರಪ್ಪ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು. ಡಾಕ್ಟರ್ ಎಸ್ ರಾಧಾಕೃಷ್ಣರವರು ಅವ್ರು ಏನಪ್ಪ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಆಗಿ ಅಂದರೆ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಏನಿದಾರಲ್ಲ 1950ರಿಂದ 62ರವರೆಗೆ ಸೊ ಏನಪ್ಪ ಅಂದರೆ ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದಲ್ಲಿ ಭಾಷೆ ಆಧರಿಸಿ ರಚಿಸಲ್ಪಟ್ಟಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ರಾಜ್ಯ ವಿಂಗಡಣೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಈ ಒಂದು ಆಂಧ್ರ ಪ್ರದೇಶದಲ್ಲಿ ಪೊಟ್ಟಿ ಶ್ರೀರಾಮುಲು ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಸೊ ಅವ್ರು ಏನಪ್ಪ ಅಂತಂದರೆ ತಾವು ಎಷ್ಟೋ ದಿನಗಳವರೆಗೆ ಉಪವಾಸ ಸತ್ಯಾಗ್ರಹ ಕೈಗೊಂಡು ಸೊ ಅದರಲ್ಲೇ ಮರಣ ಹೊಂತಾರೆ. ಸೊ ಏನಪ್ಪ ಅಂದರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯ ಆಗಬೇಕು ಅಂತ. ಸೊ ಆ ಒಂದು ಅವರ ಮರಣದ ಒಂದು ಇದಕ್ಕಾಗಿ ಸೊ ಇದು ಏನಪ್ಪ ಅಂದರೆ ಆಂಧ್ರ ಪ್ರದೇಶ ಫಸ್ಟ್ ಟೈಮ್ ಭಾಷೆಗಳ ಆಧಾರದ ಮೇಲೆ ರಚನೆಗೊಳ್ಳುತ್ತೆ. ಸೊ ಯಾವಾಗ ಅಕ್ಟೋಬರ್ 1, 1953ರಾಗ ರಚನೆಗೊಳ್ಳುತ್ತೆ. ಬಟ್ ಏನಪ್ಪ ಅಂದರೆ ನವೆಂಬರ್ 1 ಅಫಿಷಿಯಲ್ ಆಗಿ ನವೆಂಬರ್ 1, 1956 ಒಳಗಡೆ ನೋಟಿಫೈ ಮಾಡ್ತಾರೆ. ಸೊ ಇದು ನೋಡ್ರಿ, ಫಸ್ಟ್ ರಚನೆ ಆಗಿರ್ತಕ್ಕಂಥ ಮೊದಲ ರಾಜ್ಯ ಭಾಷೆ ಆಧಾರದ ಮೇಲೆ ಅಂತ ಬಂದಾಗ ಆಂಧ್ರ ಪ್ರದೇಶ, ಅದರಲ್ಲಿ ಕೂಡ ಪೊಟ್ಟಿ ಶ್ರೀರಾಮುಲು ಹೆಸರನ್ನು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಯಾವ ರಾಜ್ಯದಲ್ಲಿ ಶಾಸನ ಸಭೆಯ ಸದಸ್ಯರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಶಾಸನ ಸಭೆಯ ಸದಸ್ಯರು ಅತಿ ಹೆಚ್ಚು ಇರತಕ್ಕಂಥದ್ದು ಅಂದರೆ ಜಾಸ್ತಿ ಪಾಪ್ಯುಲೇಷನ್ ಇರತಕ್ಕಂಥ ಸ್ಟೇಟ್ ಆಗುತ್ತೆ. ಅದು ಯಾವುದು? ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಈ ಒಂದು ಅತಿ ಹೆಚ್ಚು ಶಾಸನ ಸಭೆ ಸದಸ್ಯರನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್, ಅಶ್ವಘೋಷನಿಗೆ ಯಾವ ಆಡಳಿತಗಾರರ ಪ್ರೋತ್ಸಾಹ ದೊರಕಿತ್ತು ಅಂತ ಕೇಳಿದ್ದಾರೆ. ಸೊ ಅಶ್ವಘೋಷನಿಗೆ ಯಾರ ಒಂದು ಪ್ರೋತ್ಸಾಹ ದೊರಕಿತ್ತಪ್ಪ ಅಂತಂದರೆ ಕುಶಾನರ ಪ್ರೋತ್ಸಾಹ ದೊರಕಿತ್ತು. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ರಾಜ್ಯ ಹರ್ಷ ರಚಿಸಿದ ನಾಟಕ ಅಂತ ಕೇಳಿದ್ದಾರೆ. ಸೊ ಹರ್ಷವರ್ಧನ್ ರಚಿಸಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ ನಾಗಾನಂದ ನಾಟಕ. ನಾಗಾನಂದ ನಾಟಕವನ್ನು ಹರ್ಷನು ರಚಿಸಿದ್ದಾನೆ. ನೆಕ್ಸ್ಟ್, ಖರ್ಚುಗಳನ್ನು ಪೂರೈಸಲು ಭಾರತದ ಆಕಸ್ಮಿಕ ನಿಧಿಯಿಂದ ಹಣವನ್ನು ಕೊಡಲು ಡ್ಯಾಶ್ಗೆ ಅಧಿಕಾರವಿದೆ ಅಂತ ಕೇಳಿದ್ದಾರೆ. ಸೊ ಖರ್ಚುಗಳನ್ನು ಪೂರೈಸಬೇಕಂತ ಭಾರತದ ಆಕಸ್ಮಿಕ ನಿಧಿಯಿಂದ ಹಣವನ್ನು ಪ್ರಾಧಿಕಾರ ಮಾಡಲು ಅಥವಾ ಕೊಡಲು ಅಧಿಕಾರ ಇರತಕ್ಕಂಥದ್ದು ಇದು ರಾಷ್ಟ್ರಪತಿಗಿದೆ. ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ವತಿಯಿಂದ ಸೊ ಅವರು ಆ ಹಣವನ್ನು ಕೊಡಬಹುದಾಗಿದೆ. ನೆಕ್ಸ್ಟ್, ಸಂವಿಧಾನದ ಯಾವ ಭಾಗ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಸ್ಥಾಪಿಸಲು ರಾಜ್ಯಕ್ಕೆ ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಪಂಚಾಯತ್ ರಾಜ್ ಸ್ಥಾಪನೆಗೆ 40ನೇ ವಿಧಿ ನೆನ್ಪಿಟ್ಕೊಡ್ರಿ. 40ನೇ ವಿಧಿ ಸಂಬಂಧಪಟ್ಟಿದೆ. ಸೊ ಇದನ್ನು ಸೂಚಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಎಲ್ಲಿಯಪ್ಪ ಅಂತಂದ್ರೆ 40ನೇ ವಿಧಿ ಕಂಡು ಬರ್ತಕ್ಕಂಥದ್ದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಮತದಾನದ ಹಕ್ಕು ಒಂದು ಯಾವ ರೀತಿಯಾದ ಹಕ್ಕು ಅಂತ ಕೇಳಿದ್ದಾರೆ. ಸೊ ಮತದಾನದ ಹಕ್ಕು ಅನ್ನುವಂಥದ್ದು ಇದೊಂದು ಕಾನೂನುಬದ್ಧವಾದ ಹಕ್ಕಾಗತ್ತೆ. ಇದೊಂದು ಕಾನೂನುಬದ್ಧ ಹಕ್ಕಾಗತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಕ್ಯಾಬಿನೆಟ್ ಕಾರ್ಯದರ್ಶಿ ಕಚೇರಿಯ ಮೇಲ್ವಿಚಾರಣೆಯನ್ನು ಯಾರು ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಸೊ ಕ್ಯಾಬಿನೆಟ್ ಕಾರ್ಯದರ್ಶಿ ಕಚೇರಿಯ ಮೇಲ್ವಿಚಾರಣೆಯನ್ನು ಮಾಡ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ಕ್ಯಾಬಿನೆಟ್ ಕಾರ್ಯದರ್ಶಿ ಅವರು ಮಾಡ್ತಾರೆ. ಆಪ್ಷನ್ ಎ ಇಲ್ಲಿ
ಸರಿಯಾದಂಥ ಉತ್ತರ ಆಗುತ್ತೆ. ಇವರುಗಳಲ್ಲಿ ಯಾರು ಅಂಚೆ ಮತದಾನ ಅಂದರೆ ಪೋಸ್ಟಲ್ ಬ್ಯಾಲೆಟ್ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಪೋಸ್ಟಲ್ ಬ್ಯಾಲೆಟ್ ಅಂದರೆ ಏನಪ್ಪ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಇರಲಿ ಅವರು ಏನಪ್ಪ ಅಂದರೆ ಕೆಲಸಗಳಿಗೆ ಈ ಒಂದು ಚುನಾವಣೆಯ ಸಮಯದಲ್ಲಿ ಅವ್ರಿಗೆ ಇದು ಮಾಡಿರ್ತಾರೆ, ವರ್ಕಿಗೆ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಅವರು ಆರ್ಮಿಯಲ್ಲಿರ್ಬೋದು ಅಥವಾ ಯಾವುದೇ ಒಂದು ಬಿಟ್ಟು ಬರೋಕ್ಕಾಗದೇ ಇರತಕ್ಕಂಥ ಸಮಯದಲ್ಲಿ ಅವ್ರು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದು, ಸೊ ಅಂಥವರು ಪೋಸ್ಟಲ್ ಮುಖಾಂತರ ತಮ್ಮ ಓಟನ್ನು ಚಲಾವಣೆ ಮಾಡ್ಬೋದು. ಅದಕ್ಕೇ ಪೋಸ್ಟಲ್ ಬ್ಯಾಲೆಟ್ ಅಂತ ಕರೀತಾರೆ. ನೋಡಿರಿ, ಯಾರಪ್ಪ ಅಂತಂದರೆ ಚುನಾವಣಾ ಕರ್ತವ್ಯದ ಅಧಿಕಾರಿಗಳು, ಇವರು ಕೂಡ ಇದನ್ನು ಮಾಡ್ಬೋದಾಗಿದೆ ಪೋಸ್ಟಲ್ ಬ್ಯಾಲೆಟ್. ಇನ್ನು ಸಶಸ್ತ್ರ ಪಡೆಯ ಸದಸ್ಯರು, ಇವರು ಕೂಡ ಮಾಡ್ಬೋದು. ಇನ್ನು ವಿದೇಶದಲ್ಲಿರ್ತಕ್ಕಂಥ ವಿದೇಶಿ ಸೇವೆಗಳ ಸದಸ್ಯರು ಕೂಡ ಮಾಡಬಹುದಾಗಿದೆ. ಸೊ ಮೇಲಿನ ಎಲ್ಲವೂ ಇವುಗಳಿದೆ, ಇವು ಎಲ್ಲರೂ ಪೋಸ್ಟಲ್ ಬ್ಯಾಲೆಟನ್ನು ಬಳಸಿಕೊಳ್ಳುವಂಥ ಅಧಿಕಾರವನ್ನು ಹೊಂದಿದ್ದಾರೆ. ನೆಕ್ಸ್ಟ್, ಇವರುಗಳಲ್ಲಿ ಯಾರು ಕಾನೂನುಬದ್ಧವಾಗಿ ಯುದ್ಧವನ್ನು ಘೋಷಿಸಬಹುದು ಮತ್ತು ಶಾಂತಿಯನ್ನು ಘೋಷಿಸಬಹುದು ಅಂತ ಕೇಳಿದ್ದಾರೆ. ಸೊ ಕಾನೂನುಬದ್ಧವಾಗಿ ಯುದ್ಧ ಮತ್ತು ಶಾಂತಿಯನ್ನು ಘೋಷಿಸುವ ಅಧಿಕಾರ ಹೊಂದಿರತಕ್ಕಂಥದ್ದು ಇದು ರಾಷ್ಟ್ರಪತಿಯವರಿಗೆ ಅಧಿಕಾರ ಇರುತ್ತೆ. ರಾಷ್ಟ್ರಪತಿ ಇಲ್ಲಿ ಆನ್ಸರ್ ಆಗುತ್ತೆ ನೋಡಿ. ಸೊ ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ, ಭಾರತವನ್ನ ಗಣರಾಜ್ಯವೆಂದು ಕರೆಯಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶವನ್ನ ಗಣರಾಜ್ಯ ಅಂತ ಏನಕ್ಕೆ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ ಆಪ್ಷನ್ ಏನು ಕೊಟ್ಟಿದ್ದಾರೆ, ಇಲ್ಲಿ ಮೂಲಭೂತ ಹಕ್ಕುಗಳಿವೆ. ಸೊ ಮೂಲಭೂತ ಹಕ್ಕುಗಳಿರೋದಕ್ಕೆ ಕಾನೂನುಬದ್ಧವಾದಂಥ ಒಂದು ಟೀಕೆಗಳು ಬರ್ತವೆ. ಸೊ ಹಾಗಾಗಿ ಅದಕ್ಕೆ ಏನಪ್ಪಾ ಅಂದ್ರೆ ಗಣರಾಜ್ಯ ಅಂತ ವರ್ಣಿಸಲಿಕ್ಕೆ ಆನ್ಸರ್ ಆಗಂಗಿಲ್ಲ, ತಪ್ಪಾಗುತ್ತೆ. ಇನ್ನೆರಡನೇದ್ದು, ಸಂಸತ್ತಿನ ಜವಾಬ್ದಾರಿ ಮಂತ್ರಿಗಳಲ್ಲಿದೆ. ಸೊ ಮಂತ್ರಿಗಳಲ್ಲಿ ಇರೋದಕ್ಕೂ ಮತ್ತೇನಪ್ಪಾ ಅಂತಂದ್ರೆ ಈ ಗಣರಾಜ್ಯಕ್ಕೂ ಸಂಬಂಧವಿಲ್ಲ, ಇದು ಕೂಡ ತಪ್ಪಾಗುತ್ತೆ. ಇನ್ನು ಭಾರತದ ಜನರು ಸಾರ್ವಭೌಮತವಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಆನ್ಸರ್ ಆಗಲ್ಲ ಸ್ನೇಹಿತರೆ. ಕೊನೆಯದಾಗಿ ಏನು ಕೊಟ್ಟಿದ್ದಾರೆ ನೋಡ್ರಿ, ಭಾರತದ ಅಧ್ಯಕ್ಷ ರಾಷ್ಟ್ರಪತಿ ಚುನಾಯಿಸಲ್ಪಡುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗಿದೆ. ನಮ್ಮ ದೇಶದ ಪ್ರೆಸಿಡೆಂಟ್ ರವರು ಏನಪ್ಪಾ ಅಂದ್ರೆ ಚುನಾವಣೆ ಇಂಡೈರೆಕ್ಟ್ ಆಗಿ ಎಲೆಕ್ಷನ್ ನಡೆಯುತ್ತೆ ಅವ್ರದ್ದು. ಸೊ ಆ ಮೂಲಕ ಅವರು ಚುನಾಯಿಸಲ್ಪಡುತ್ತಾರಲ್ಲ. ಸೊ ಹಾಗಾಗಿ ನಮ್ಮ ದೇಶವನ್ನ ಗಣರಾಜ್ಯವಾದಂತಹ ದೇಶ ಅಂತ ಕರೆಯಲಾಗುತ್ತದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ನೆಕ್ಸ್ಟ್, ಪದವೀಧರರು ಯಾವ ಚುನಾವಣೆಗೆ ಪ್ರತ್ಯೇಕ ಕ್ಷೇತ್ರವನ್ನು ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಪದವೀಧರರು ಅಂದರೆ ಡಿಗ್ರಿ ಹೋಲ್ಡರ್ಸ್ ಯಾವ ಚುನಾವಣೆಗಾಗಿ ಪ್ರತ್ಯೇಕ ಕ್ಷೇತ್ರವನ್ನು ಹೊಂದಿದ್ದಾರೆಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ನೋಡ್ರಿ, ಆಪ್ಷನ್ ಬಿ, ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗಾಗಿ. ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಈ ಒಂದು ಡಿಗ್ರಿ ಹೋಲ್ಡರ್ಸ್ಗಾಗಿ ಪ್ರತ್ಯೇಕ ಒಂದು ಕ್ಷೇತ್ರವನ್ನು ನೀಡಲಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್, ಲೋಕಸಭೆ ಮತ್ತು ರಾಜ್ಯಗಳ ಶಾಸನಸಭೆಯ ಚುನಾವಣೆಗಳನ್ನು ಯಾವುದರ ಆಧಾರದ ಮೇಲೆ ನಡೆಸಲಾಗುತ್ತದೆ ಅಂತ ಕೇಳಿದ್ದಾರೆ. ಲೋಕಸಭೆ ಮತ್ತು ರಾಜ್ಯಗಳ ಶಾಸನಸಭೆಯ ಚುನಾವಣೆಗಳನ್ನು ಯಾವುದರ ಆಧಾರದ ಮೇಲೆ ನಡೆಸಲಾಗುತ್ತದೆಯಪ್ಪ ಅಂತಂದರೆ ಇದು ವಯಸ್ಕರ ಫ್ರಾಂಚೈಸ್ ಮೂಲಕ ನಡೆಸಲಾಗುತ್ತದೆ. ವಯಸ್ಕರ ಫ್ರಾಂಚೈಸ್ ಆಧಾರದ ಮೇಲೆ ನಡೆಸಲಾಗುತ್ತದೆ. ನೋಡ್ರಿ, 18 ವರ್ಷ ಮೇಲ್ಪಟ್ಟವರು ಏನಪ್ಪಾ ಅಂತಂದರೆ ಇಲ್ಲಿ ಇದು ಮಾಡ್ತಾರೆ. ನೆಕ್ಸ್ಟ್, ಕೆಳಗಿನ ಯಾವ ಮೂಲಭೂತ ಹಕ್ಕನ್ನು ತುರ್ತು ಸಮಯದಲ್ಲಿಯೂ ಕೂಡ ಅಮಾನತುಗೊಳಿಸಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ಅಂದರೆ ಎಮರ್ಜೆನ್ಸಿ ಬಂದಾಗ ಕೂಡ ಅಮಾನತುಗೊಳಿಸೋಕ್ಕಾಗಂಗಿಲ್ಲ, ಅದನ್ನು ಬಂದ್ ಮಾಡೋಕ್ಕಾಗಂಗಿಲ್ಲ ಅಂತ ಒಂದು ಏನಪ್ಪಾ ಅಂದರೆ ಮೂಲಭೂತ ಹಕ್ಕು ಯಾವುದು ಅಂತ ಕೇಳಿದ್ದಾರೆ. ಸೊ ನಿಮ್ಗೆಲ್ರಿಗೂ ಗೊತ್ತೇ ಇದೆ, 21ನೇ ವಿಧಿಯಲ್ಲಿ ಕಂಡು ಬರ್ತಕ್ಕಂಥ ರೈಟ್ ಟು ಲೈಫ್, ಬದುಕುವ ಸ್ವಾತಂತ್ರ್ಯ ಹಕ್ಕು. ಸೊ ಇದು ರೈಟ್ ಟು ಲೈಫ್ ಅನ್ನುವಂಥದ್ದು 21ನೇ ವಿಧಿಯಲ್ಲಿ ಬರುತ್ತೆ, 21 ಆರ್ಟಿಕಲ್. ಸೊ ಇದನ್ನೇನಪ್ಪ ಅಂದರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ತುರ್ತು ಪರಿಸ್ಥಿತಿ ಬಂದರೂ ಕೂಡ ಈ ಯಾವುದೋ ಒಬ್ಬ ವ್ಯಕ್ತಿಯ ಜೀವವನ್ನು ತೆಗಿತಕ್ಕಂಥ ಅಧಿಕಾರ ಸರ್ಕಾರಕ್ಕಿರುವುದಿಲ್ಲ. ಸೊ ಹಾಗಾಗಿದ್ದು ಆನ್ಸರ್ ಆಗುತ್ತೆ. ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚನ್ನು ಬಂದ್ ಮಾಡ್ಬೋದು ಎಮರ್ಜೆನ್ಸಿ ಹಾಕಿ. ರೈಟ್ ಟು ಇಕ್ವಾಲಿಟಿ ಕೂಡ ಎಂಡ್ ಮಾಡ್ಬೋದು ಅವರು. ಮತ್ತು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಕೂಡ ನೀವು ಆಚರಿಸಂಗಿಲ್ಲ ಅಂತ ಎಮರ್ಜೆನ್ಸಿ ಕೂಡ ಹಾಕ್ಬೋದು. ಬಟ್ ಏನಪ್ಪ ಅಂತಂದರೆ ರೈಟ್ ಟು ಲೈಫನ್ನು ಎಂಡ್ ಮಾಡೋಕ್ಕೆ ಬರೋಂಗಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ಇವುಗಳಲ್ಲಿ ಯಾವುದು ರಾಜ್ಯಗಳ ಮುಖ್ಯ ಆದಾಯವಾಗಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ಇಲ್ಲಿ ಕೆಲವೊಂದಿಷ್ಟು ಆದಾಯಗಳು ಬರ್ತವೆ. ಜಿ ಎಸ್ ಟಿ ಸೆಂಟ್ರಲ್ದ ಆದಾಯ ಆಗುತ್ತೆ. ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಎಲ್ಲವುಗಳು ನೋಡೋದಾದರೆ ಸೊ ಎಲ್ಲ ಆದಾಯಗಳು ರಾಜ್ಯಕ್ಕಿಷ್ಟು ಮತ್ತು ಕೇಂದ್ರಕ್ಕಿಷ್ಟು ಅಂತ ಬರ್ತವೆ. ಸೊ ಆ ಒಂದು ಆದಾಯವನ್ನು ಬಳಸಿಕೊಂಡು ರಾಜ್ಯಭಾರ ಮಾಡ್ತವೆ ಸರ್ಕಾರಗಳು, ಕೇಂದ್ರ ಸರ್ಕಾರವಾಗಿರಲಿ ರಾಜ್ಯ ಸರ್ಕಾರವಾಗಿರಲಿ. ಸೊ ಇವುಗಳನ್ನು ವಿಂಗಡಣೆ ಮಾಡಲಾಗಿದೆ. ಸೊ ಅದರಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ನೋಡ್ರಿ, ಇನ್ಕಮ್ ಟ್ಯಾಕ್ಸ್ ಅಥವಾ ಇದೇನಪ್ಪ ಅಂದರೆ ಆಸ್ತಿ ತೆರಿಗೆ ಇದೆಲ್ಲ ಇದು ಕೇಂದ್ರಕ್ಕೆ ಸಂಬಂಧಪಟ್ಟಿದೆ, ಕೇಂದ್ರಕ್ಕೆ. ಇನ್ನು ಮಾರಾಟ ತೆರಿಗೆ ಇದೆಲ್ಲ ಇದು ನೋಡ್ರಿ ಸ್ನೇಹಿತರೆ, ಇದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ, ಇದೇ ಆನ್ಸರ್ ಆಗುತ್ತೆ ಇಲ್ಲಿ. ಅದೇ ರೀತಿ ಅಬಕಾರಿ ತೆರಿಗೆ, ಎಕ್ಸೈಸ್ ಟ್ಯಾಕ್ಸ್ ಅಂತ ಕರಿತೀವಿ, ಇದು ಕೂಡ ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು. ಆಪ್ಷನ್ ಡಿ ಆಗಲ್ಲ, ಸಿ ಆಗಲ್ಲ, ಬಟ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್,
ಸಂವಿಧಾನವನ್ನು ತಯಾರಿಸಿದವರ ಮನಸ್ಸು ಮತ್ತು ಆದರ್ಶಗಳು ಡ್ಯಾಶ್ನಲ್ಲಿ ಪ್ರತಿಬಿಂಬಿತವಾಗಿರುತ್ತವೆ ಅಂತ ಕೇಳ್ತಾರೆ. ಸೊ ಈ ಒಂದು ಸಂವಿಧಾನವನ್ನು ತಯಾರು ಮಾಡಿದರು. ಸೊ ಎಷ್ಟು ದಿನಗಳನ್ನು ತೆಗೆದುಕೊಂಡು ತಯಾರು ಮಾಡಿದರು. ಸೊ ಆ ತಯಾರು ಮಾಡಿದ ಮೇಲೆ ಅವರ ಒಂದು ಆಶಯಗಳು ಅದರಲ್ಲಿ ಸಂವಿಧಾನದಲ್ಲಿ ಏನಂತ ರೂಪಿಸಿದ್ದಾರೆ ಅಥವಾ ಯಾವ ಒಂದು ಇಚ್ಛೆಯನ್ನು ಇಟ್ಕೊಂಡು ರೂಪಿಸಿದ್ದಾರೆ ಅನ್ನುವಂಥ ಆಶಯಗಳನ್ನು ಎಲ್ಲಿ ಪ್ರತಿಬಿಂಬಿಸಲಾಗಿದೆಯಪ್ಪ ಅಂತಂದರೆ ಇದು ಪ್ರಿಯಾಂಬಲ್, ಪೀಠಿಕೆ ಅಂತ ಕರಿತೀವಿ. ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಅವರ ಒಂದು ಆಶಯಗಳನ್ನು ತಿಳಿಸಲಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ಇವರುಗಳಲ್ಲಿ ಯಾರ ಸಂಬಳ ಆದಾಯ ತೆರಿಗೆಯಿಂದ ವಿನಾಯಿತಿ ಪಡೆದಿದೆ ಅಂತ ಕೇಳ್ತಾರೆ. ನೋಡ್ರಿ, ಇನ್ಕಮ್ ಟ್ಯಾಕ್ಸ್ ಯಾರ ಒಂದು ಸಂಬಳಕ್ಕೆ ಎಲ್ರಿಗಿದೆ, ಗೌರ್ಮೆಂಟ್ ಇವರಾಗಿರಲಿ ಎಲ್ರಿಗಿದೆ ಟ್ಯಾಕ್ಸ್, ಬಟ್ ಯಾರಿಗೆ ಈ ಒಂದು ವಿನಾಯಿತಿ ಇದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಯಾರಿಗೆ ವಿನಾಯಿತಿ ಇದೆ? ರಾಷ್ಟ್ರಪತಿಯವರ ಸಂಬಳಕ್ಕೆ ಯಾವುದೇ ರೀತಿಯಾದ ಟ್ಯಾಕ್ಸ್ ಇರಂಗಿಲ್ಲ. ಅದಕ್ಕೋಸ್ಕರ ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಕೃಷ್ಣಾ ನದಿ ಉಪನದಿ ಅಲ್ಲ ಅಂತ ಕೇಳಿದ್ದಾರೆ. ನೋಡ್ರಿ, ಕೃಷ್ಣಾ ನದಿ ಉಪನದಿಗಳು ಯಾವುವು ಅಲ್ಲ ಅಂತಂದ್ರೆ ನೋಡ್ರಿ, ಮೊದಲನೇದು ಏನು ಹೇಳುತ್ತೆ? ತುಂಗಭದ್ರಾ ಕೃಷ್ಣಾ ನದಿ ಉಪನದಿ ಆಗಿದೆ. ಸೊ ಮಲಪ್ರಭಾ ಹೌದು, ಘಟಪ್ರಭಾ ಹೌದು, ಬಟ್ ಅಮರಾವತಿ ಅಲ್ಲ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಭಾರತದ ಯಾವ ರಾಜ್ಯ ಹೆಚ್ಚಿನ ತೀವ್ರತೆಯ ಭೂಕಂಪಗಳ ವಲಯದಲ್ಲಿ ಬರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತದ ಯಾವ ರಾಜ್ಯಗಳು? ನೋಡ್ರಿ, ಭೂಕಂಪ ಆಗ್ಬೇಕಂದ್ರೆ ಅಲ್ಲಿನ ನೆಲ ಗಟ್ಟಿ ಇರಂಗಿಲ್ಲ, ಅಂದರೆ ಅದುರವಾಗಿರುತ್ತೆ, ಇವಾಗ ನಿರ್ಮಾಣ ಆಗಿರುತ್ತೆ. ಸೊ ಅಂಥ ಒಂದು ಜಾಗದಲ್ಲಿ ಭೂಕಂಪಗಳು ಸಂಭವಿಸ್ತವೆ. ಅಂದರೆ ಟೆಕ್ಟಾನಿಕ್ ಪ್ಲೇಟ್ಸ್ ಇದಾವಲ್ಲ, ಸೊ ಅವು ಇನ್ನೂ ಮೂವ್ ಆಗ್ತಾ ಇರ್ತವೆ. ಸೊ ನೋಡ್ರಿ, ನಮ್ಮ ದೇಶದ ಜಿಯೋಗ್ರಫಿಕಲ್ ಇದು ನೋಡಿದಾಗ ಏನಪ್ಪ ಅಂದರೆ ಮೇಲ್ಗಡೆ ಅಂದರೆ ಹಿಮಾಲಯ ಪರ್ವತಗಳು ಏನು ಬರ್ತಾವಲ್ಲ ಅಲ್ಲಿನೂ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ ಆಗ್ತಾ ಇದ್ದಾವೆ. ಅಂದರೆ ಹಿಮಾಲಯ ಪರ್ವತಗಳು ಇನ್ನೂ ಸ್ವಲ್ಪ ಬೆಳೀತಾ ಹೋಗ್ತಾ ಇದ್ದಾವೆ ದಿನದಿಂದ ದಿನಕ್ಕೆ. ಸೊ ಹಾಗಾಗಿ ಅಲ್ಲಿ ಭೂಕಂಪ ಸಂಭವಿಸುತ್ತೆ. ಅದರ ಸುತ್ತಮುತ್ತಲ ರಾಜ್ಯಗಳೆಲ್ಲ ಭೂಕಂಪ ವಲಯಗಳಾಗ್ತವೆ. ಬಟ್ ಅದನ್ನು ಬಿಟ್ಟು ಇಲ್ಲಿ ನೋಡಿದರೆ, ಸೊ ನೋಡ್ರಿ, ಉತ್ತರ ಪ್ರದೇಶ ಅಲ್ಲಿ ಕೂಡ ಸಮೀಪ ಇದೆ ಏನಪ್ಪ ಅಂದರೆ ಹಿಮಾಲಯಕ್ಕೆ. ಹಿಮಾಚಲ ಪ್ರದೇಶ ಕೂಡ ಸಮೀಪ ಇದೆ, ಸಿಕ್ಕಿಂ ಕೂಡ ಸಮೀಪ ಇದೆ. ಸೊ ನಮ್ಮ ಕರ್ನಾಟಕ ಇಲ್ಲಿ ಆನ್ಸರ್ ಆಗುತ್ತೆ. ಯಾಕೆ ಅಂತಂದರೆ ಇದು ಡೆಕ್ಕನ್ ಪ್ಲಾಟ್ಯೂ ಅಲ್ಲಿ ಬರುತ್ತೆ. ಸೊ ಡೆಕ್ಕನ್ ಪ್ಲಾಟ್ಯೂ ಏನಿದೆಯಲ್ಲ, ಸೊ ಇದು ಜ್ವಾಲಾಮುಖಿಯಿಂದ ನಿರ್ಮಾಣವಾಗಿದೆ. ಸೊ ಅದಕ್ಕೋಸ್ಕರ ಭಾಳ ಸ್ಟಡಿ ಆಗಿದೆ. ನಾವು ಕರ್ನಾಟಕದವ್ರು ಏನಿದೆಯಲ್ಲ ಭಾಳ ಸೇಫ್ ಆಗಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಬಿ ಆಗಿರುತ್ತೆ ನೋಡ್ರಿ. ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೆಕ್ಸ್ಟ್ ಹೋಗೋಣ. ಕಪ್ಪು ಮಣ್ಣು ಹತ್ತಿಯ ಬೆಳೆಗೆ ಅತ್ಯುತ್ತಮ, ಅದಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಯಾಕಂದ್ರೆ ಕಪ್ಪು ಮಣ್ಣು ಅಂದರೆ ನಮ್ಮ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಬೆಳೆಯಲಾಗುತ್ತೆ. ಯಾಕಪ್ಪ ಅಂತಂದರೆ ಅಲ್ಲಿ ಏನಪ್ಪ ಅಂದರೆ ಜ್ವಾಲಾಮುಖಿಯಿಂದ ನಿರ್ಮಾಣವಾದಂಥ ಪ್ರಸ್ಥಭೂಮಿ ಇದೆ ಸ್ನೇಹಿತರೆ. ಸೊ ಡೆಕ್ಕನ್ ಪ್ಲಾಟ್ಯೂ ಅಂತ ಕರಿತೀವಿ. ಅದು ಏನಪ್ಪ ಅಂತಂದರೆ ಕಪ್ಪು ಮಣ್ಣಿನಿಂದ ಕೂಡಿರುತ್ತೆ. ಸೊ ಈ ಕಪ್ಪು ಮಣ್ಣಿದೆಯಲ್ಲ, ಇದಕ್ಕೇನೋ ಒಂದು ಶಕ್ತಿ ಇದೆ. ಏನಪ್ಪ ಅಂದರೆ ನೋಡ್ರಿ, ನೀವು ನೋಡಿರ್ಬೋದು, ಮಸಾರಿ ಅಂತ ಕರಿತೀವಿ, ಅಂದರೆ ಉಸುಕು ನೆಲ, ಮತ್ತು ಅದೇ ರೀತಿ ಕಪ್ಪು ನೆಲ ಕಂಪೇರ್ ಮಾಡಿದರೆ ನೀರಾವರಿ ಜಾಸ್ತಿ ವ್ಯವಸ್ಥೆ ಎಲ್ಲಿರುತ್ತೆ ಅಂದರೆ ಮಸಾರಿಯಲ್ಲಿ ಮಾಡಬೇಕಾಗುತ್ತೆ, ಹೊಳೆ ಮಳೆ ನೀರು ಹಾಸ್ಬೇಕಾಗತ್ತೆ. ಬಟ್ ಮಣ್ಣಿನಲ್ಲಿ ಕಪ್ಪು ಮಣ್ಣು ಇದ್ದಲ್ಲಿ ಜಾಸ್ತಿ ನೀರು ಹಾಸ್ಬೇಕಾಗಿರಲಿಲ್ಲ. ಯಾಕಂದರೆ ನೀರನ್ನು ಹಿಡ್ಕೊಳ್ಳುತ್ತಾ ಸಾಮಾನ್ಯ ಇರುತ್ತೆ. ಇಂಗ್ಲೀಷ್ ಒಳಗಡೆ ಅದಕ್ಕೆ ಅಡ್ಸಾಪ್ಷನ್ ಆಫ್ ವಾಟರ್ ಅಂತ ಕರಿತೀವಿ. ಅಬ್ಸಾರ್ಪ್ಷನ್ ಅಲ್ಲ, ಅಡ್ಸಾಪ್ಷನ್ ಅಂದರೆ ಅದು ಸಣ್ಣ ಮೇಲ್ಮೈ ಮೇಲೆ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಕಪ್ಪು ಮಣ್ಣಿಗಿದೆ. ಸೊ ಹಾಗಾಗಿ ಈ ಒಂದು ಕಪ್ಪು ಮಣ್ಣಿದೆಯಲ್ಲ, ಇದೇ ಆನ್ಸರ್ ಆಗುತ್ತೆ. ಸೊ ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ ಅನ್ನೋದು ಆನ್ಸರ್ ಆಗುತ್ತೆ. ಅದು ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ. ಹಾಗಾಗಿ ಏನಪ್ಪ ಅಂತಂದರೆ ಅದನ್ನು ಹತ್ತಿ ಬೆಳೆಗೆ ಉಪಯುಕ್ತವಾಗಿರ್ತಕ್ಕಂಥ ಮಣ್ಣು ಅಂತ ಹೇಳಲಾಗುತ್ತೆ. ನೆಕ್ಸ್ಟ್, ಕಾಶಿ ಮತ್ತು ಜೈಂತಿಯ ಬೆಟ್ಟಗಳು ಎಲ್ಲಿವೆ ಅಂತ ಕೇಳಿದ್ದಾರೆ. ಸೊ ಕಾಶಿ ಮತ್ತು ಜೈಂತಿಯ ಬೆಟ್ಟಗಳು ಕಂಡು ಬರ್ತಕ್ಕಂಥದ್ದು ಮೇಘಾಲಯ ರಾಜ್ಯದಲ್ಲಿ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಹಿಡಕಲ್ ಆಣೆಕಟ್ಟು ಯಾವ ನದಿಯ ಮೇಲಿದೆ ಅಂತ ಕೇಳಿದ್ದಾರೆ. ಸೊ ಹಿಡಕಲ್ ಆಣೆಕಟ್ಟು ಕಂಡು ಬರ್ತಕ್ಕಂಥದ್ದು ಯಾವ ನದಿಯ ಮೇಲೆಪ್ಪ ಅಂತಂದರೆ ಇದು ಘಟಪ್ರಭಾ ನದಿಯ ಮೇಲೆ ಕಂಡು ಬರುತ್ತೆ. ಘಟಪ್ರಭಾ ನದಿಯ ಮೇಲೆ ಕಂಡು ಬರ್ತಕ್ಕಂಥದ್ದೇ ಹಿಡಕಲ್ ಆಣೆಕಟ್ಟು, ನೆನಪಿರಲಿ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಭಾರತದಲ್ಲಿನ ಅತ್ಯುನ್ನತ ಶಿಖರ ಯಾವುದು ಅಂತ ಕೇಳಿದ್ದಾರೆ. ನಮ್ಮ ಭಾರತದಲ್ಲಿರ್ತಕ್ಕಂಥ ಕಂಡು ಬರ್ತಕ್ಕಂಥ ಅತ್ಯುನ್ನತ ಅತಿ ಎತ್ತರದ ಶಿಖರ ಯಾವುದಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ನೋಡ್ರಿ, ನಮ್ಮ ಭಾರತ ಬಂದಾಗ ಇಲ್ಲಿ ಸರಿಯಾದಂಥದ್ದು ಆಪ್ಷನ್ ಎ K2, ಅಥವಾ ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದರೆ K2 ಅಂತ ಬರುತ್ತೆ. ಬಟ್ ಇನ್ನೊಂದು ಕನ್ಫ್ಯೂಷನ್ ಇದೆ ಸ್ನೇಹಿತರೆ. ಏನು ಕನ್ಫ್ಯೂಷನ್ ಅಂತಂದ್ರೇನು, K2 ಇದೆಯಲ್ಲ, ಇದು ಬರೀ ನಮ್ಮ ಭಾರತ ಅಷ್ಟೇ ಅಲ್ಲ, ಗಾರ್ಡಿಯನ್ ಅಂತ ಕೂಡ ಕರೀತಾರೆ. ಇದು K2 ಕಂಡು ಬರ್ತಕ್ಕಂಥ
ಮತ್ತು ಚೀನಾ ಎರಡೂ ದೇಶಗಳಲ್ಲೂ ಕೂಡ ಆವರಿಸಿದೆ ನೋಡ್ರಿ. ನಮ್ಮ ಭಾರತದಲ್ಲೂ ಕಂಡು ಬರುತ್ತೆ, ಪಾಕಿಸ್ತಾನದಲ್ಲೂ ಕಂಡು ಬರುತ್ತೆ, ಮತ್ತು ಚೀನಾದಲ್ಲಿ ಕೂಡ ಕಂಡು ಬರ್ತಕ್ಕಂಥ ಶಿಖರ K2 ಆಗಿದೆ. ಬಟ್ ಇಲ್ಲಿ ಇನ್ನೊಂದ್ಸಲ ಕ್ವಶನ್ಗಳನ್ನ ಯಾವ ರೀತಿ ಕೇಳ್ತಾರೆ, ಸಂಪೂರ್ಣವಾಗಿ ಭಾರತದಲ್ಲೇ ಸೀಮಿತವಾಗಿರತಕ್ಕಂಥ ಅತ್ಯುನ್ನತ ಶಿಖರ ಯಾವುದು ಅಂತ ಕೇಳ್ತಾರೆ. ಸೊ ಆ ರೀತಿಯಾಗಿ ಪ್ರಶ್ನೆ ಬಂದಾಗ ನಂದಾದೇವಿ ಶಿಖರ ಇದೆಯಲ್ಲ, ಸೊ ಇದು ಆನ್ಸರ್ ಆಗುತ್ತೆ. ನಂದಾದೇವಿ ಶಿಖರ ಸಂಪೂರ್ಣವಾಗಿ ಭಾರತದಲ್ಲಿ ನೆಲೆಗೊಂಡಿರ್ತಕ್ಕಂಥ ಭಾರತದ ಅತ್ಯುನ್ನತ ಶಿಖರವಾಗುತ್ತೆ. ಇನ್ನು ಟೋಟಲ್ ಓವರ್ ಆಲ್ ಅತ್ಯುನ್ನತ ಶಿಖರ ಅಂತ ಕೇಳಿದರೆ K2 ಅಥವಾ ಗಾರ್ಡಿನೋ ಅಷ್ಟೇ ಆಗುತ್ತೆ ಆನ್ಸರ್. ನೆಕ್ಸ್ಟ್, ರೇಷ್ಮೆ ಹುಳುಗಳಿಗೆ ಹೆಚ್ಚಾಗಿ ತಿನ್ನಲು ಕೊಡಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ರೇಷ್ಮೆ ಮಲ್ಬರಿ ಅಂತ ಕರಿತೀವಿ, ಮಲ್ಬರಿ ಎಲೆಗಳನ್ನು ಕೊಡಲಾಗುತ್ತೆ ಅವಕ್ಕೆ ಜಾಸ್ತಿ ತಿನ್ನೋದಕ್ಕೆ, ಮಲ್ಬರಿ. ಸೊ ನೋಡಿ 4 ತಳಿಯ ರೇಷ್ಮೆಗಳಿದ್ದಾವೆ. ಸೊ ಅದ್ರ ಹೆಸರು ಏನಂತ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ನೆಕ್ಸ್ಟ್ ಹೋಗೋಣ. ಕೊಂಬಿನ ಖಡ್ಗಮೃಗ ಇಂಡಿಯಾ ಮತ್ತು ಡ್ಯಾಶ್ನಲ್ಲಿ ಮಾತ್ರ ಕಂಡುಬರುತ್ತದೆ ಅಂತ ಕೇಳಿದೆ. ಇಂಡಿಯಾ ಅಂದರೆ ನಮ್ಮ ಭಾರತ. ಕ್ವಶನ್ ತೆಗೆಯೋರು ಸ್ವಲ್ಪ ಮಬ್ಬಿರ್ತಾರೆ, ಭಾರತ. ಸೊ ನೋಡ್ರಿ, ಭಾರತ ಮತ್ತು ಡ್ಯಾಶ್ನಲ್ಲಿ ಮಾತ್ರ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಕೊಂಬಿನ ಖಡ್ಗಮೃಗ ನಮ್ಮ ದೇಶದಾಗ ಕಂಡುಬರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ದೇಶ ಯಾವುದಪ್ಪ ಅಂತಂದ್ರೆ ಅದು ನೇಪಾಳ ಮತ್ತು ಭಾರತದಲ್ಲಿ ಎರಡರಲ್ಲಿ ಏನಪ್ಪ ಅಂದರೆ ಈ ಒಂದು ಕೊಂಬಿನ ಖಡ್ಗಮೃಗ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ದಾಮೋದರ ಕಣಿವೆ ಯೋಜನೆಯು ಜಂಟಿಯಾಗಿ ಮುಂಚಿನ ಬಿಹಾರ ಮತ್ತು ಡ್ಯಾಶ್ನಿಂದ ಪ್ರಾರಂಭವಾಯಿತು ಅಂತ ಕೇಳಿದ್ದಾರೆ. ಸೊ ದಾಮೋದರ ಕಣಿವೆ ಯೋಜನೆ ಜಂಟಿಯಾಗಿ ಮುಂಚಿನ ಬಿಹಾರ ಮತ್ತು ಎಲ್ಲಿ ಪ್ರಾರಂಭವಾಯಿತಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಪಶ್ಚಿಮ ಬಂಗಾಳ. ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇದು ಪ್ರಾರಂಭವಾಗಿರ್ತಕ್ಕಂಥ ದಾಮೋದರ ಕಣಿವೆ ಯೋಜನೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಸೊ ಕೋಗಿಲೆ ತುಂಬ ಕೂಗ್ತಾ ಇದೆ, ಕೇಳಿಸ್ತಾ ಇದೆ ಅನ್ಕೊತೀನಿ ಸೌಂಡು. ಸೊ ಈ ರೀತಿಯಾಗಿ ಸರೌಂಡಿಂಗ್ ಇದ್ದರೆ ಓದೋಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಸೊ ಏನಪ್ಪ ಅಂತಂದರೆ ಬರೀ ಗಾಡಿ ಸೌಂಡ್ ಇದ್ದಲ್ಲಿ ನಮಗೆ ಓದೋಕ್ಕೆ ಕಾನ್ಸಂಟ್ರೇಷನ್ ಇರೋಂಗಿಲ್ಲ. ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಸೈಲೆಂಟಾಗಿದ್ದು ಈ ಪಕ್ಷಿಗಳ ಸೌಂಡ್ ಇದ್ದರೆ ಓದೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್, ಭಾರತದ ಜನಗಳ ಮುಖ್ಯ ಉದ್ಯೋಗವೇನು ಅಂತ ಕೇಳಿದ್ದಾರೆ. ನೋಡಿರಿ, ನಮ್ಮ ದೇಶದ 60% ಜನ ಕೃಷಿಯಲ್ಲಿ ತೊಡಗಿದ್ದಾರೆ. ಇದೇ ಮುಖ್ಯ ಉದ್ಯೋಗ ಆಗುತ್ತೆ. ಬಟ್ ಇನ್ನೊಂದು ಜಾಸ್ತಿ ಏನಪ್ಪ ಅಂದರೆ ಆದಾಯ ಇನ್ಕಮ್ ತಂದು ಕೊಡ್ತಕ್ಕಂಥದ್ದು ಈ ಕೃಷಿ ಎಲ್ಲ ಸ್ನೇಹಿತರೆ. ಇದು ಕಡಿಮೆ ಆದಾಯ ತಂದು ಕೊಡುತ್ತೆ ನಮ್ಮ ದೇಶಕ್ಕೆ. ಕಡಿಮೆ ಆದಾಯ, ಅತಿ ಹೆಚ್ಚು ಇನ್ಕಮ್ ತಂದು ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಸರ್ವಿಸಸ್, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಲ್ಲ, ಟರ್ಷರಿ ಸೆಕ್ಟರ್ ಅಂತ ಕರಿತೀವಿ. ಸೇವಾ ತೆರಿಗೆ, ಸೇವಾ ವಲಯ ಇದೆಯಲ್ಲ, ಸೇವಾ ವಲಯ. ಸೊ ಇದರಿಂದ ನಮ್ಮ ದೇಶಕ್ಕೆ ಹೆಚ್ಚಿನ ಆದಾಯ ಇರತಕ್ಕಂಥದ್ದು. ಬಟ್ ಹೆಚ್ಚಿಗೆ ಈ ಒಂದು ಜನರನ್ನು ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಕೃಷಿ ಆಗುತ್ತೆ. ನೆಕ್ಸ್ಟ್, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಕೂಡ ಕಂಡುಬರುತ್ತೆ ಕೃಷಿಯಲ್ಲಿ. ಅಂದರೆ ಬೇಕಾಗಿರ್ತಕ್ಕಿಂತ ಹೆಚ್ಚಿಗೆ ಜನ ದುಡಿತಕ್ಕಂಥದ್ದಕ್ಕೆ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕೂಡ ಕರಿತೀವಿ. ಎಕನಾಮಿಕ್ ಟರ್ಮ್ಸು ಅದು ಬಂದಾಗ ನಾವು ಡಿಸ್ಕಸ್ ಮಾಡಿರ್ತೀವಿ. ನೆಕ್ಸ್ಟ್, ಇವರುಗಳಲ್ಲಿ ಮೊಟ್ಟ ಮೊದಲು ಭಾರತ ರತ್ನವನ್ನು ಸ್ವೀಕರಿಸಿದವರು ಯಾರು ಅಂತ ಕೇಳಿದ್ದಾರೆ. ನೋಡಿರಿ, 1954ರಲ್ಲಿ ಯಾರಿಗೆ ಫಸ್ಟ್ ಟೈಮ್ ಈ ಒಂದು ಭಾರತ ರತ್ನ ಕೊಟ್ಟರು ಅಂತ ಅಂದರೆ CV ರಾಮನ್ ರವರಿಗೆ ಕೊಡಲಾಯಿತು. CV ರಾಮನ್ ರವರಿಗೆ ಭಾರತ ರತ್ನ ಮೊದಲ ಪ್ರಶಸ್ತಿಯನ್ನು ನೀಡಲಾಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಹೋಗೋಣ. ಯಾವ ಒಂದು ಜಿಲ್ಲೆಯಲ್ಲಿ ನ್ಯಾಷನಲ್ ಸಾಲ್ಟ್ ಸತ್ಯಾಗ್ರಹ ಮೆಮೋರಿಯಲನ್ನು ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಯಾವ ಒಂದು ಡಿಸ್ಟ್ರಿಕ್ನಲ್ಲಿ ನ್ಯಾಷನಲ್ ಸಾಲ್ಟ್ ಸತ್ಯಾಗ್ರಹ ಮೆಮೋರಿಯಲನ್ನು ಸ್ಥಾಪಿಸಲಾಗಿದೆಯಪ್ಪ ಅಂತಂದರೆ ಇದು ನವಸಾರಿ, ಗುಜರಾತ್ನ ನವಸಾರಿಯಲ್ಲಿ ಸಾಲ್ಟ್ ಒಂದು ಸತ್ಯಾಗ್ರಹದ ಮೆಮೋರಿಯಲನ್ನು ಸ್ಥಾಪಿಸಲಾಗಿದೆ. ನೆನಪಿರಲಿ ಸ್ನೇಹಿತರೆ. ಸೊ ಗ್ರೂಪ್ ಡಿ ಕ್ವಶನ್ಗಳು ಇದೇ ರೀತಿಯಾಗಿ ಬರ್ತವೆ. ನೆಕ್ಸ್ಟ್ ಹೋಗೋಣ. ಈ ಕೆಳಗಿನ ಸಿವಿಲಿಯನ್ ಅವಾರ್ಡ್ಸ್ಗಳನ್ನು ಅತ್ಯುನ್ನತದಿಂದ ಕಡಿಮೆ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳ್ತಾರೆ. ನೋಡಿರಿ, ಸಿವಿಲಿಯನ್ ಅವಾರ್ಡ್ಸ್ಗಳನ್ನು ಹೆಚ್ಚಿಗೆದಿಂದ ಕಡಿಮೆ ಹೋಗಿ ಬರೀರಿ. ನೋಡಿರಿ, ಫಸ್ಟ್ ಕಂಡು ಬರತಕ್ಕಂಥದ್ದು ಭಾರತ ರತ್ನ, ಅದಾದಮೇಲೆ ಪದ್ಮವಿಭೂಷಣ, ಅದಾದಮೇಲೆ ಪದ್ಮಭೂಷಣ, ಆಮೇಲೆ ಪದ್ಮಶ್ರೀ ಪ್ರಶಸ್ತಿ ಕಂಡುಬರುತ್ತೆ. ಇದು ಸರಿಯಾಗಿರ್ತಕ್ಕಂಥ ಆರ್ಡರ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿಗೆ ಏನಪ್ಪ ಅಂದರೆ ಈ ಸೆಷನ್ನ 50 ಪ್ರಶ್ನೆಗಳು ಮುಕ್ತಾಯವಾಗ್ತಾ ಇದ್ದಾವೆ. ಸೊ ಕೊನೆವರೆಗೂ ನೋಡೋದಕ್ಕೆ ಎಲ್ಲರೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಏನಪ್ಪ ಅಂತಂದರೆ ಆದಷ್ಟು ನಮ್ಮ ಚಾನಲ್ನ ವಿಡಿಯೋಗಳು ನೋಡ್ತಾ ಇರಿ. ಮತ್ತು ಗ್ರೂಪ್ ಡಿಗೆ ಮ್ಯಾಥ್ಸ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ನಲ್ಲಿ ಮ್ಯಾಥ್ಸ್ನು ಕೂಡ ಮಾಡೋಣ ನಾವು. ಮತ್ತೇನಪ್ಪ ಅಂತಂದರೆ ಬೇರೆ ಬೇರೆ ಸಬ್ಜೆಕ್ಟು ಕೂಡ ಡಿಸ್ಕಸ್ ಮಾಡೋಣ, ಸೈನ್ಸ್ ಕೂಡ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.